ಗೆಳೆಯರೆ, ನನ್ನ ಹಿಂದೆ ಕಾಣ್ತಾ ಉಂಟಲ್ಲ, ಇದು ದ್ವಾರ ಸಮುದ್ರ. ಯಾವ ಸಮುದ್ರ? ದ್ವಾರ ಸಮುದ್ರ. ಗೆಳೆಯರೆ, ನನ್ನ ಹಿಂದೆ ಕಾಣ್ತಾ ಉಂಟಲ್ಲ, ಇದು ದ್ವಾರ ಸಮುದ್ರ, ಸಾಗರದಲ್ಲಿರೋದು. ಇದರ ಇನ್ನೊಂದು ಸೈಡಲ್ಲಿ ಸಾಗರ ಅಲ್ಲ, ನನ್ನ ಹಿಂದೆ ಕಾಣ್ತಿದ್ದೆಲ್ಲ ಇದು ದ್ವಾರ ಸಮುದ್ರ. ಇದರ ಇನ್ನೊಂದು ಬದಿಯಲ್ಲಿ ಹಳೇಬೀಡಿದೆ. ಸೊ ಅದನ್ನು ಕೂಡ ಒಂದು ಈ ಟ್ರಿಪ್ಪಲ್ಲಿ ನೋಡಿಕೊಂಡು ಬರುವ ಅಂತ ಹೇಳಿ ಇಲ್ಲಿ ನಿಲ್ಲಿಸಿ ಒಂದು ರೌಂಡ್ ವ್ಯೂ ತೋರಿಸ್ತಾ ಇದ್ದೇನೆ. ಬನ್ನಿ, ಇದ್ದಾರೆ ಜೊತೆಯಲ್ಲಿ ಆ ಕಡೆಯಿಂದ ಭಟ್ರಿದ್ದಾರೆ, ಶೈಲು ಗಾಡಿಯಲ್ಲಿ, ಅಭಿ ಎಲ್ಲರೂ ಇದ್ದಾರೆ. ಬನ್ನಿ ಗೆಳೆಯರಿ, ಹಾಸನ ಹಳೇಬೀಡು ರೋಡ್ ಆಯ್ತಾ ಇದ್ದಾರೆ. ಲೇಟ್ ಆಯ್ತಂತೆ. ಬನ್ನಿ ಬನ್ನಿ, ಕೂತ್ಕೊಳ್ಳಿ 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 ಬಿಟ್ರೆ ಕೂತ್ಕೊಳ್ಳಿ. ಗಾಡಿ ಬಿಡು. ಸೊ ಹಳೇಬೀಡು ನೆಕ್ಸ್ಟ್ ಡೆಸ್ಟಿನೇಷನ್ ಹಳೇಬೀಡು. ಹಳೇಬೀಡು ನೋಡಿ ಹೋಗುವ. ಹಳೇಬೀಡಿಗೆ ಬಂದಿದ್ದೇವೆ. ಪಾರ್ಕಿಂಗ್ ಅಲ್ಲಿ ಕಾರೊಂದು ಕುದುರೆ ಇದೆ. ಕಾರೊಂದು ಪಾರ್ಕ್ ಮಾಡುವ ಅಂತ ಹೇಳಿ ಚೀಟಿ ಕೊಡುವ. ನಾವೇ ನಾವು ಈಗ ತಗೊಂಡವರು. ನಿಮ್ಮ ಮಾತು ಕೇಳಲಿಲ್ಲ, ಆಚೆ ಹೋಗಿ ಈಚೆ ಬಂದೆವು. ಸೊ ಈಗಿನ ಇದರಲ್ಲಿ ನೆರಳಲ್ಲಿ ಅಲ್ಲಿ ಹಾಗೆ ಭಟ್ರೆ ಸೆಟ್ರೆ ಪೇರಳೆ. ಈಗ ಪೇರಳೆ ತಿಂತಿದ್ದಾರೆ. ಆಗ ಕದ್ದಂತ ಪೇರಳೆ. देखो ये चोर है, ये मरा बिना पूछे ये चोर है ये ಪೇರಳೆ है. ಕದ್ದ ಕಳ್ಳರು ಇಲ್ಲಿದ್ದಾರೆ. ಹಾಗೆ ನಾವು ಈ ಗ್ಲಾಸ್ ಮೇಲೆ ಮಾಡಬೇಕು. ಹೊಯ್ಸಳರ ಹಳೇಬೀಡು, ಹೊಯ್ಸಳರ ದೇವಾಲಯ ಹಳೇಬೀಡಿಗೆ ಬಂದಿದ್ದೇವೆ. ಇಲ್ಲಿ ಬಂದು ಸಹ ಫೋಟೋಗ್ರಫಿ ಮಾಡ್ತಾ ಇದ್ದಾರೆ, ಪ್ರೊಫೆಷನಲ್. पहले देखिए एंट्रेंस होटल है, इतना तो पहले एंट्रेंस है। ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ.
ಹೆಸರು ಗಜ ಚರ್ಮಾಂಬರಧಾರಿ ಅಂತ. ಹಾ. ಗಜಾಸುರ ವಧೆ ಇದು. ನೋಡು, ಆನೆಯನ್ನು ಹೊಟ್ಟೆಯನ್ನು ಸೀಳಿ ಮಹಾವಿಷ್ಣು ನರ್ತನ ಮಾಡುದು. ಇದು ಆನೆಯ ಕಾಲು ನೋಡು, ಅಲ್ಲಿ ಕಾಲು, ಇಲ್ಲಿ ಕಾಲು, ತಲೆ, ಹೊಟ್ಟೆಯನ್ನು ಸೀಳಿ ಗಜಾಸುರನ ವಧೆ ಇದು. ವಧೆ ಮಾಡಿ ಅವನ ಗಜನ ಹೊಟ್ಟೆಯೊಳಗೆ ನರ್ತನ ಮಾಡಿ ಆ ಚರ್ಮವನ್ನು ಹಾಕುವುದು. ಗಜ ಚರ್ಮಾಂಬರಧಾರಿ. ಹಾಗೆ ನೋಡಿದ್ರೆ ಮಾತ್ರ ಗೊತ್ತಾಗುದಿಲ್ಲ. ಕೃಷ್ಣ ಬೆಟ್ಟವನ್ನಿದ್ದಲ್ಲ, ಯಾವುದು? ಇದಲ್ಲ. ಬೆಟ್ಟವನ್ನು ಎತ್ತಿ ಹಿಡಿಯುದು. ಕೆಳಗಡೆ ಗೋವುಗಳು, ಆ ಬೆಟ್ಟದ ಮೇಲೆ ಏನೆಲ್ಲ ಉಂಟು ಅಂತ ನೋಡಿ. ಎಲ್ಲ ಪ್ರಾಣಿ ಪಕ್ಷಿಗಳು, ಹಾವುಗಳು ಎಲ್ಲ ಉಂಟು. ಹುತ್ತ, ಗಿಡ, ಬಾಳೆ ಗಿಡ ಎಲ್ಲ. ನಿಜನಾ? ಹೌದು, ಹೊಯ್ಸಳರ ರಾಜನ ಹಾಗಲ್ವಾ? ಅಂಚದು ಇಷ್ಟೆಲ್ಲ ನೋಡಿ ಇನ್ನೀಗ ರಿಟರ್ನ್ ಹೊರಟದ್ದು. ಬಂದವರೆಲ್ಲ ಸುಸ್ತಾಯಿತು, ಸಾಕಾಯ್ತು ಅಂತ ಹೇಳಿ ಗಾಡಿಗೆ ಹೋಗಿದ್ದಾರೆ. ಇನ್ನು ನಾನು ಇಲ್ಲೇ ಕೂತ್ರೆ ನನ್ನನ್ನು ಬಿಟ್ಟು ಹೋಗ್ತಾರೆ. ಸೊ ಬಾಯ್ ಬಾಯ್.